ನಮಸ್ಕಾರ ವೀಕ್ಷಕರೇ, ನಾವಿವತ್ತೊಂದು ಒಳ್ಳೆ ಸಫಾರಿನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಯಾಲ ನ್ಯಾಷನಲ್ ಪಾರ್ಕ್ ಕಡೆ ಹೋಗ್ತಾ ಇದೀವಿ. ಇಲ್ಲಿ ಎಂಥ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ, ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. Tube number 1 on the glass, tube number 2 on the bottle, 1, 2 and 3, it will create an illusion. See? Okay, think about the number you chose. Is this your favorite number by any chance? Is it number 5? Thank you so much. Yes. ನೀವಿವಾಗ ನೋಡಿದ ಅಷ್ಟು ಶೋಗಳು ಶಿಪ್ ಅಲ್ಲಿರೋ ಮಾರ್ಕ್ಯೂ ಥಿಯೇಟರ್ ನಡೀತಾ ಇತ್ತು. ದಿನ ಒಂದೊಂದು ಭಾಷೆ, ಕಲೆ, ಟ್ರೆಡಿಷನ್, ಕಲ್ಚರ್ಗೆ ಸಂಬಂಧಪಟ್ಟಾಗೆ ಇಲ್ಲಿ ಶೋಗಳನ್ನ ನಡೆಸ್ತಾ ಇರ್ತಾರೆ. ಬರೀ ಡ್ಯಾನ್ಸ್ ಅಂಡ್ ಮ್ಯಾಜಿಕ್ ಅಲ್ಲ, ನಾಟಕ ಕೂಡ ನಡೆಸ್ತಾ ಇರ್ತಾರೆ. ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ ಮಾತ್ರ ನೋಡಕ್ಕೆ. ಶಿಪ್ಪು ಚೆನ್ನೈ ಪೋರ್ಟ್ನ ಬಿಟ್ಟು ಶ್ರೀಲಂಕಾದ ಕೊನೆಯದಾಗಿರೋ ಪಾಯಿಂಟಿಗೆ ಬಂದು ನಿಂತಿದೆ. ನೀವು ಬಾಳೆ ತೋಟ, ತೆಂಗಿನ ತೋಟ ನೋಡಿರ್ತೀರಾ, ಕೇಳಿರ್ತೀರಾ, ಆದ್ರೆ ಹಂಬಲ್ ತೋಟ ನೋಡಿದ್ದೀರಾ? ಬನ್ನಿ ತೋರಿಸ್ತೀನಿ. ಸೊ ಇವತ್ತು ಶಿಪ್ಪಿಂದ ಇಳಿತಿದಂಗೆನೆ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಕೊಂಡು ಬಸ್ ಹತ್ತಿ ಶುರು ಮಾಡೋಣ ಬನ್ನಿ ನಮ್ ಡೇ ಟು ಜರ್ನಿನ ಫ್ರಮ್ ಹಂಬಲ್ ತೋಟ ಆಯು ಭವನ್. Ayubovan, the exact meaning of Ayubovan, I am wishing you a healthy long life. That's the meaning of Ayubovan. Yeah. ನಾವಿವಾಗ ಒಂದು ಪ್ರಾಪರ್ ಆಗಿ ವೈಲ್ಡ್ ಲೈಫ್ ಸಫಾರಿನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಯಾಲ ನ್ಯಾಷನಲ್ ಪಾರ್ಕ್ ಬಂದಿದ್ದೀವಿ. ಇವರ ಬರಹಗಳನ್ನೆಲ್ಲ ನೋಡ್ತಾ ಇದ್ರೆ ನಮ್ ಸೌತ್ ಇಂಡಿಯಾಲಿರೋ ಎಲ್ಲಾ ಭಾಷೆಗಳ ಮಿಕ್ಸ್ ತರ ಕಾಣಿಸ್ತಾ ಇದೆ. ಟಿಕೆಟ್ ತಗೊಂಡು ಜೀಪಲ್ಲಿ ನಮ್ಮ ಸಫಾರಿನ ಶುರು ಮಾಡಿ ಎಕ್ಸೈಟಿಂಗ್ ಆಗಿ ಏನಾದ್ರೂ ಕಾಣಿಸುತ್ತಾ ಅಂತ ಕಣ್ಗಳನ್ನ ಅಲ್ಲಿ ಇಲ್ಲಿ ಹಾರಿಸ್ತಾ ಇದ್ವಿ. ಆದ್ರೆ ಫಸ್ಟ್ ನಮ್ ಕಣ್ಣಿಗೆ ಸಿಕ್ಕಿದ್ದೇನ್ ಗೊತ್ತಾ? ನೆಕ್ಸ್ಟ್ ನನಗ್ ಕಾಣಿಸ್ತಾ ಇದೆ, ಆದ್ರೆ ನಿಮಗ್ ಕಾಣಿಸ್ತಾ ಇದೆಯಾ? ಇರಿ ಝೂಮ್ ಮಾಡ್ತೀನಿ. ನೋಡಿ ಪ್ರಾಣಿಗಳು ಹೋಗ್ತಾ ಇದೆ. ಎಲ್ಲಿ ಕಾಣ್ತಾನೆ ಇಲ್ವಲ್ರಿ? ಗಲಾಟೆ ಮಾಡಿದ್ರೆ ಹೊರಟೋಯ್ತು. ಅಲ್ಲೋಡ್ರಿ ಆ ಸುತ್ತಲೂ ನೀರಿದೆಯಲ್ಲ, ಅಲ್ಲೇ ಎಲ್ಲಾ ಪ್ರಾಣಿಗಳು ನೀರ್ ಕುಡಿಯಕ್ ಬರೋದು. ಅಲ್ಲೋಡ್ರಿ ಒಂದು ಕೊಕ್ರೆ. ಪ್ರಾಣಿಗಳು ತೋರಿಸ್ತೀನಿ ಅಂದ್ರೆ ಪ್ರಾಣಿಗಳು ಕುಡಿಯೋ ನೀರ್ ತೋರಿಸ್ತಿರಲ್ರಿ. ನೆಕ್ಸ್ಟ್ ಒಂದೆರಡು ಜಿಂಕೆಗಳು ಮತ್ತು ಕೋತಿಗಳು, ಮತ್ತೊಂದಷ್ಟು ಕೊಕ್ಕರೆಗಳು, ಅದರ ಸುತ್ತಮುತ್ತಲಿರುವ ಒಂದೆರಡು ಮೊಸಳೆಗಳು. ಈ ಕೊಕ್ಕರೆಗಳು ಇಷ್ಟು ಧೈರ್ಯವಾಗಿ ಮೊಸಳೆಗಳ ಪಕ್ಕದಲ್ಲಿ ನಿಂತಿದೆಯಲ್ಲ, ಅದ್ರ ಮೈಂಡ್ ವಾಯ್ಸ್ ಅಲ್ಲಿ ಏನ್ ನೋಡ್ತಿರ್ಬೇಕು? ಮೊಸಳೆ ಇತ್ಲಿ ಅಲ್ಲಿ ಅದ ಕಟಿಗೆ ಅದ, ಮೊಸಳೆ ಕಟಿಗ್ಲಿ ಅದ, ನಿಮ್ಮ ಅವನ ನೋಡ್ಲಿ ಮೊಸಳೆ ಅದ. ಏನ್ ಗುರು ಇದು? ಬರೀ ಇಷ್ಟೇ ಚಿಕ್ಕ ಪುಟ್ಟ ಪ್ರಾಣಿಗಳು ನೋಡಕ್ ಇಷ್ಟು ದೂರ ಯಾಕಪ್ಪ ಬಂದ್ವಿ? ಮೈಸೂರಲ್ಲಿರೋ ಕುಕ್ಕರಳ್ಳಿ ಕೆರೆನ ಒಂದು ಜಾಗ್ ಮಾಡ್ಕೊಂಡ್ ಬಂದ್ರೆ ಇದೆಲ್ಲ ಸಿಕ್ಬಿಡುತ್ತೆ ಅಂತ ಮನ್ಸಲ್ಲಿ ಹೇಳೋ ಅಷ್ಟರಲ್ಲೇ ನಮ್ ಜೀಪ್ ಡ್ರೈವರ್ ಐ ವಿಲ್ ಶೋ ಯು ಸಮಥಿಂಗ್ ಬಿಗ್ ಅಂತ ಬಿಲ್ಡಪ್ ಕೊಟ್ಟು ಮತ್ತೊಂದು ಪ್ರಾಣಿಗಳ ನೀರ್ ಕುಡಿಯೋ ಜಾಗಕ್ಕೆ ಕರ್ಕೊಂಡ್ ಬಂದ. ವಿಡಿಯೋ ಅಲ್ಲಿ ನೋಡಕ್ ನಿಮ್ಗಿದು ನಾರ್ಮಲ್ ಸೈಜ್ ಮೊಸಳೆ ತರನೇ ಕಾಣಿಸ್ತಿರ್ಬೋದು, ಆದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಗುರು. ಸುಮಾರು ಒಂದು 8-10 ಅಡಿ ಇರ್ಬೋದೇನೋ. ಈ ಕೊಳದಲ್ಲಂತೂ ಸಿಕ್ಕಾಪಟ್ಟೆ ಮೊಸಳೆಗಳು ಕಾಣಿಸ್ತಪ್ಪ. ನಿಮ್ಗೆ ಎಷ್ಟು ಕಾಣಿಸ್ತು ಅಂತ ನನ್ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಡ್ರೈವರ್ ಕೊಟ್ಟಿದ್ ಬಿಲ್ಡಪ್ ಏನೋ ದೊಡ್ಡದಾಗ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಂದ ಹೋಗಿ ಬರೀ ಮೊಸಳೆಗಳು ನಮ್ ಗತಿ ಅಂತ ಇವತ್ತು ಅನ್ಕೊಂಡು ಹೊರಟ್ವಿ. ಅಷ್ಟ್ರಲ್ಲೇ ಬಿತ್ತು ನಮ್ ಕಣ್ಣಿಗೆ ಆನೆಗಳ ಲದ್ದಿ. ಡ್ರೈವರ್ ಅಣ್ಣ ಇಲ್ಲಿ ಏನೋ ಖಂಡಿತ ಇದೆ ಅಂತ ಆಪ್ತ ಮಿತ್ರ ಅವಿನಾಶ್ ತರ ಡೈಲಾಗ್ ಹೊಡೆದು ಗಾಡಿನ ಫುಲ್ ರಿವರ್ಸ್ ಅಲ್ಲಿ ತಗೊಂಡ್ಬಂದು ದೊಡ್ಡ ಬಂಡೆ ಮೇಲೆ ಟಪ್ ಆಂಗಲ್ ಅಲ್ಲಿ ನಿಲ್ಸಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಪಕ್ಕ ಏನಾದ್ರೂ ಬರುತ್ತೆ ಅಂತ ಹೇಳಿ ನಮ್ನ ಕಾಯಕ್ ಹೇಳ್ದ. ಅಣ್ಣ ಬಂದ ಕಾಣಿಸ್ತಾ?
ಈ ತರ ಎಂಟ್ರಿಗೆ ಮ್ಯೂಸಿಕ್ ಇಲ್ಲ ಅಂದ್ರೆ ಹೆಂಗೆ? ಹಾಕುವ BGM ನ. ನಾನೇನೋ ಮೊಸ್ಲಿ ಹತ್ರ ಆನೆ ಹೋಗುತ್ತೇನೋ ಅನ್ಕೊಂತಿದ್ರೆ ಆನೆ ಅದ್ರ ಪಾಡಿಗೆ ನೀರು ಕುಡ್ಕೊಂಡು ಜಾಲಿಯಾಗಿ ನಮ್ಗೆಲ್ಲ ದರ್ಶನ ಕೊಟ್ಟು ಹೋಯ್ತು. ಅಷ್ಟರಲ್ಲೇ ಆನೆ ರೈಟ್ ಸೈಡ್ ಇಂದ ಎಂಟ್ರಿ ಕೊಡ್ತು. ನೋಡಿ, ಆನೆ ಹಿಂದಿನ ಜನ್ಮದಲ್ಲಿ ಮಾಡಲ್ ಆಗಿತ್ತು ಅನ್ಸುತ್ತೆ. ಪಕ್ಕ ಫೋಟೋಗೆಲ್ಲ ಒಳ್ಳೊಳ್ಳೆ ಪೋಸ್ ಕೊಡ್ತಿತ್ತು. ಕತೆ ಅಷ್ಟಕ್ಕೆ ಮುಗುದಿಲ್ಲ, ಇನ್ನೂ ಇದೆ ನೋಡಿ ಆನೆ ಆಟಗಳನ್ನ. ಫುಲ್ ಹತ್ರ ಬಂದ್ಬಿಡ್ತು ಗುರು. ನನಗಂತೂ ಫ್ಯೂಸ್ ಆಫ್. ಎಷ್ಟು ಹತ್ರ ಬಂತು ಅಂತ ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ವೆಯ್ಟ್ ಮಾಡಿದ್ದಕ್ಕೂ ಆನೆ ಜೊತೆ ಒಂದ್ ಸೆಲ್ಫಿ ಆದ್ರೂ ಸಿಕ್ತಪ್ಪ. ನೆಕ್ಸ್ಟ್ ಲೆವೆಲ್ ಫೀಲ್ಸ್ ಈ ಮೂಮೆಂಟ್ ಅಂತೂ. ಇಲ್ಲಿಂದ ನಮ್ ಡ್ರೈವರ್ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಕರ್ಕೊಂಡೋದ. ಇದ್ರ ಮಹತ್ವ ಏನು ಅಂದ್ರೆ, ಕಾಡು ಮತ್ತೆ ಸಮುದ್ರ ಮೀಟ್ ಆಗೋ ಒಂದು ಇಂಪಾರ್ಟೆಂಟ್ ಆಗಿರೋ ಲೊಕೇಶನ್. ಸೀರಿಯಸ್ಲಿ, ನೇಚರ್ ಅಟ್ ಇಟ್ಸ್ ಬೆಸ್ಟ್. ಇದೇ ಖುಷಿಯಲ್ಲಿ ಹೋಗ್ತಾ ಇದ್ರೆ ಮತ್ತೆ ಕೊಡ್ತು ನೋಡಿ ನಮ್ಮ ಆನೆ ಎಂಟ್ರಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಆಮೇಲೆ ಗುಂಪಾಗಿ ನೀರು ಕುಡಿತಿದ್ದ ಡೀರ್ಗಳನ್ನ ನೋಡಿದ್ವಿ. ಮತ್ತೆ ಕಾಡು ಎಮ್ಮೆಗಳು, ಜುಟ್ಟು ಬಿಟ್ಟಿರೋ ಹದ್ದು, ನಾಡ್ ಹಂದಿ ತರ ಕಾಣಿಸೋ ಕಾಡ್ ಹಂದಿ. ಒಂದ್ ವಿಷಯ ನನ್ಗಿಲ್ಲಿ ಗೊತ್ತಾಗಿದ್ದೇನು ಅಂದ್ರೆ, ಇಲ್ಲಿ ಮಳೆ ಬರೋದು ತುಂಬಾ ಕಮ್ಮಿ ಅಂತೆ. ಸೊ ಪ್ರಾಣಿಗಳಿಗೆ ತೊಂದರೆ ಆಗದೆ ಇರಲಿ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಟ್ಯಾಂಕ್ ಅಲ್ಲಿ ಎಷ್ಟೊಂದು ಜಾಗಕ್ಕೆ ನೀರು ಹಾಕ್ತಾರಂತೆ. ಕೊನೆಗೂ ನಮ್ಮ ಸಫಾರಿ ಮುಗೀತು ವಿತ್ ರಿಯಲಿ ಅಮೇಜಿಂಗ್ ಮೂಮೆಂಟ್ಸ್ ಅಂಡ್ ಬೆಸ್ಟ್ ಮೆಮರೀಸ್. ಇಲ್ಲಿಂದ ಡೈರೆಕ್ಟ್ ಆಗಿ ನಮ್ನೆಲ್ಲ ಒಂದು ಒಳ್ಳೆ ವ್ಯೂ ಇರೋ ಹೋಟೆಲ್ಗೆ ಊಟಕ್ಕೆ ಅಂತ ಕರ್ಕೊಂಡು ಹೋದ್ರು. ಎಣ್ಣೀರು ಕೊಟ್ಟು ನನ್ನ ವೆಲ್ಕಮ್ ಮಾಡ್ಕೊಂಡ್ರು. ಆಲ್ರೆಡಿ ಊಟದ ಲೈನಲ್ಲಿ ಜನರ ಕ್ಯೂ ರೆಡಿಯಾಗಿ ಕಾಯ್ತಿತ್ತು. ಬನ್ನಿ ಊಟದ ಮೆನು ನೋಡೋಣ. ಪಲಾವ್, ಚಿತ್ರಾನ್ನ ತರ ಕಾಣಿಸ್ತಿರೋ ಮೊಸರಿಲ್ಲದ ಮೊಸರನ್ನ, ಬಟಾಣಿ ಪಲಾವ್, ಗೋಡಂಬಿ ಬಟಾಣಿ ಪಲ್ಯ, ಬೆಂಡೆಕಾಯಿ ಪಲ್ಯ, ಪಕೋಡ, ಹಪ್ಪಳ, ಸಂಡಿಗೆ, ತೊಂಡೆಕಾಯಿ ಪಲ್ಯ, ಮೊಸರು ಬಜ್ಜಿ, ಉಪ್ಪಿನಕಾಯಿ, ಅನಿಲ್ ಶಾವ್ಗೆಯಲ್ಲಿ ಮಾಡಿರೋ ಎಗ್ ನೂಡಲ್ಸ್, ಒಂದು ಮೊಟ್ಟೆಯ ಕರಿ, ಚಿಕನ್ ಮಸಾಲ, ದಪ್ಪ ಮೆಣಸಿನಕಾಯಿ ಮೀನು ಹಾಗೂ ಒಣ ಮೀನು, ಮತ್ತೆ ಮೊಸರು ಹಾಗೂ ಜಾಮೂನ್. ಊಟದ ಟೇಸ್ಟ್ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಫುಡ್ ತರಾನೇ ಇತ್ತು. ಆದ್ರೆ ವ್ಯೂ ಅಂತೂ ಹೋಟೆಲಿಂದ ಬೊಂಬಾಟ. ಊಟ ಮುಗಿಸ್ಕೊಂಡು ಬಸ್ ಹತ್ತಿ ಹಂಬನ್ ತೋಟ ಊರ್ನೆಲ್ಲ ನೋಡ್ತಾ ನೋಡ್ತಾ ನಮ್ಮ ಶಿಪ್ಪಿಗೆ ವಾಪಸ್ ಬಂದ್ವಿ. ಮುಂದಿನ ದಿನಗಳು ನಾವು ಶಿಪ್ಪಲ್ಲಿ ಹೇಗೆಲ್ಲ ಕಳೆದ್ವಿ, ಎಲ್ಲೆಲ್ಲಿ ಹೋದ್ವಿ, ಏನೇನ್ ನೋಡಿದ್ವಿ, ಏನೇನೆಲ್ಲ ಮಾಡಿದ್ವಿ ಗೊತ್ತಾ?